ಎಲ್ರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಈ ಸರ್ ನೀವು ಎಕ್ಸಾಮ್ ಯಾವ ತರ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ಮಾಡಿದಿರಾ ಅಲ್ವಾ ಎಕ್ಸಾಮ್ನ? ಸೊ ನಿಮ್ಗೆ ಈಗ ಆಲ್ರೆಡಿ ನಾನು ಕ್ಲಾಸ್ಗಳಲ್ಲಿ ನೀವು ತಗೊಂಡಿದ್ದೀರಾ, ನೀವು ನೋಡಿರ್ತೀರಾ, ಪಾಠಗಳು ಕೇಳಿರ್ತೀರಾ, ಹಾಗೆ ನೋಟ್ಸ್ಗಳಲ್ಲಿ ಕೂಡ ನೀವು ಅದನ್ನ ಬರ್ದಿಟ್ಕೊಂಡಿರ್ತೀರಾ. ಸೊ ಸರಿಯಾಗಿ ಎಲ್ಲರೂ ಕೂಡ ಆನ್ಸರ್ನ ಬರ್ದಿರ್ತೀರಾ, ಆದ್ರೆ ಕೆಲವೊಬ್ರು ಕೆಲವೊಂದು ಮಿಸ್ಟೇಕ್ನ ಮಾಡಿರ್ತೀರಾ ಅಲ್ವಾ? ಈಗ ನಾವು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಯಾವುದು ಅಂತ ನಾವು ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಹಾಗಾದ್ರೆ ಇವತ್ತಿನ ತರಗತಿ ನಾವು ಶುರು ಮಾಡೋಣವಾ? ಈಗ ಮೊದಲನೇ ಮೇನು, ಕೆಳಗಿನ ಪ್ರಶ್ನೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಗುರುತಿಸಿ. ಇಲ್ಲಿ ಹೆಡ್ಡಿಂಗ್ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ನೀವು ಪ್ರಶ್ನೆಗಳನ್ನ ಸರಿಯಾಗಿ ಓದ್ಬೇಕು, ಅದಾದ್ಮೇಲೆ ಆಪ್ಷನ್ಸ್ ಅಲ್ಲಿ ಯಾವ್ದು ಆನ್ಸರ್ ಇದೆ ಕರೆಕ್ಟ್ ಆನ್ಸರ್ನ ನೀವು ಸೆಲೆಕ್ಟ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇ ಪ್ರಶ್ನೆ, ಸ್ವರಗಳಲ್ಲಿ ಇರುವಂತಹ ಒಟ್ಟು ಅಕ್ಷರಗಳು. ಸ್ವರಗಳ ಬಗ್ಗೆ ನಾನು ನಿಮಗೆ ಮೊದಲನೇ ತರಗತಿಯಲ್ಲೇ ಮಾಡಿದ್ದೆ ಮಕ್ಕಳೇ. ಕನ್ನಡ ವರ್ಣಮಾಲೆಯಲ್ಲಿ ಬರುತ್ತೆ ಸ್ವರಗಳು ಅಲ್ವಾ? ಸೊ ಕನ್ನಡ ವರ್ಣಮಾಲೆಯನ್ನ ನಾವು ಯಾಕೆ ಕಲಿಬೇಕು, ಅದರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳಾಗತ್ತೆ, ಹಾಗೇನೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ ಪ್ರತಿಯೊಂದು ಕೂಡ ನಾವು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಈ ಕನ್ನಡ ವರ್ಣಮಾಲೆ ವಿಧಗಳಲ್ಲಿ ಅಂದ್ರೆ 3 ವಿಧಗಳಿದೆ. 3 ವಿಧಗಳಲ್ಲಿ ಮೊದಲನೇ ವಿಧ ಯಾವುದು? ಸ್ವರಗಳು. ಹಾಗಾಗಿ ಸ್ವರಗಳಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ ನೋಡೋಣವಾ? 13, 12, 14. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? 13. ಪ್ರತ್ಯಕ್ಷ ಪದದ ಅರ್ಥ. ಇಲ್ಲಿ ಮೀನಿಂಗ್ ಕೇಳ್ತಿದ್ದಾರೆ, ಅದ ಅರ್ಥವನ್ನ ಕೇಳ್ತಿದ್ದಾರೆ. ಸೊ ಪ್ರತ್ಯಕ್ಷನ ಪದ ಎಲ್ಲಿ ನಾವು ನೋಡ್ತೀವಿ? ಭಗೀರಥ ಅನ್ನೋ ಪಾಠದಲ್ಲಿ ನಾವು ಪ್ರತ್ಯಕ್ಷನ ಪದವನ್ನ ನಾವು ನೋಡ್ತೀವಿ ಮಕ್ಕಳೇ. ಹಾಗಾಗಿ ಅದರ ಅರ್ಥ ಏನು ನೋಡೋಣವಾ? ಬಯಕೆ, ಕಾಣಿಸಿಕೋ, ಮರೆಯಾಗು. ಪ್ರತ್ಯಕ್ಷ ಅಂದ್ರೆ ಏನು? ಡೈರೆಕ್ಟ್ ಅಲ್ವಾ? ಸೊ ಇಲ್ಲಿ ಡೈರೆಕ್ಟ್ ಅಂದ್ರೆ ಏನು? ಕಾಣಿಸ್ಕೊಳ್ಳೋದು ಕಣ್ಣಿಗೆ ಅಲ್ವಾ? ಅಲ್ಲಿ ಯಾವ್ದದು ಎರಡನೇ ಆನ್ಸರ್ ಏನಿದೆ, ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ರೆ ಕಾಣಿಸಿಕೋ ಅನ್ನೋದಲ್ಲಿ ಸರಿಯಾದ ಉತ್ತರ. ಯಾವುದರ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ? ಇಲ್ಲಿ ವ್ಯಂಜನಗಳು ಅಂದ್ರೆ ಏನು ಗೊತ್ತಾಗಿದೆ ಅಲ್ವಾ? ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು. ಮೊದಲನೇದು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸೊ ಇಲ್ಲಿ ವ್ಯಂಜನಗಳು ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಇಲ್ಲಿ ಅಲ್ಪ ಪ್ರಾಣದಿಂದ ನಾವು ಕರೆಯಕ್ಕಾಗೋದಿಲ್ಲ, ಮತ್ತೆ ರಸಸ್ವರದಿಂದ ಕೂಡ ನಾವು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಸ್ವರಗಳು, ರಸಸ್ವರ ಮತ್ತೆ ದೀರ್ಘ ಸ್ವರ, ಸ್ವರಗಳಲ್ಲಿ ಬರುವಂತ ವಿಧಗಳು. ಸೊ ಎರಡನ್ನು ಸೇರಿಸಿ ನಾವು ಇಲ್ಲಿ ವ್ಯಂಜನಗಳಿಗೆ ಅಂದ್ರೆ ವ್ಯಂಜನ ಅಕ್ಷರಗಳನ್ನ ಉಚ್ಚರಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ವರಗಳು ಅನ್ನೋದು ಸರಿಯಾದ ಉತ್ತರ. ರಾಧೆ ಪತ್ರವನ್ನು ಬರೆಯುತ್ತಾಳೆ. ಈ ಪದವನ್ನು ಸರ್ವನಾಮ ಪದಕ್ಕೆ ಬದಲಾಯಿಸಿದಾಗ. ನಾನು ನಿಮ್ಗೆ ನಮ್ಮ ಪದವನ್ನ ಮಾಡಿದೆ, ನೆನಪಿದೆ ಅಲ್ವಾ ಮಕ್ಕಳೇ? ಹೆಸರನ್ನ ಸೂಚಿಸುವಂತದ್ದು ಯಾವುದೇ ಆಗ್ಲಿ, ವ್ಯಕ್ತಿ, ಸ್ಥಳ ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ವಸ್ತುಗಳಾಗಿರ್ಬೋದು, ಹೆಸರನ್ನ ಸೂಚಿಸಿ ಕರೆಯೋದಕ್ಕೆ ನಾವೇಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಈಗ ನಾಮಪದದ ಬದಲಾಗಿ ಕರೆಯೋದಕ್ಕೆ ನಾವೇನಂತ ಕರಿತೀವಿ? ಸರ್ವನಾಮ ಪದ. ಈಗ ನಾವು ಒಂದ್ಸಲಿ ಒಬ್ಬರ ಹೆಸರದ್ದು ಕರಿತೀವಿ, ಪದೇ ಪದೇ ನಾವು ಹೆಸರನ್ನ ಸೂಚಿಸಿ ಕರೆಯೋದಕ್ಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ ಮಕ್ಕಳೇ? ಹಾಗಾಗಿ ಅವರು, ಅವಳು, ಅವನು ಈ ರೀತಿ ನಾವು ಕರೆಯುವಂಥದ್ದು. ಸರಿನಾ? ಈಗ ನಾವಿಲ್ಲಿ ಕ್ವಶನ್ ನೋಡ್ಕೊಳ್ಳಿ ಮಕ್ಕಳೇ. ರಾಧೆ ಪತ್ರವನ್ನು ಬರೆಯುತ್ತಾಳೆ. ಇಲ್ಲಿ ರಾಧೆ ಅನ್ನೋದು ಯಾರು? ಹುಡುಗಿನ ಹುಡುಗನ? ಹುಡುಗಿ ಅಲ್ವಾ? ಸೊ ಅಲ್ಲಿ ಕ್ಲಾಸ್ ಬರುವಂತಹ ಕ್ರಿಯಾಪದ ಅಂದ್ರೆ ಹೇಳುವಂಥದ್ದು ಯಾವ್ದಲ್ಲಿ ಲಿಂಗಗಳನ್ನ ಹೇಳುವಂತ ಸ್ತ್ರೀಲಿಂಗ ಆಗಿರ್ಬೋದು, ಅಲ್ಲಿ ಯಾವ್ದು ಬರುತ್ತೆ? ಬರೆಯುತ್ತಾಳೆ. ತಾಳೆ ಅನ್ನೋದು ಯಾವುದು? ಹುಡುಗಿಗೆ ನಾವು ಕರೆಯುವಂಥದ್ದು ಅಲ್ವಾ? ಈಗ ನಾವು ಅದನ್ನ ಸರ್ವನಾಮ ಪದಕ್ಕೆ ಹೇಳಿದಾಗ, ಅವನು ಪತ್ರವನ್ನು ಬರೆಯುತ್ತಾನೆ. ಇಲ್ಲಿ ರಾಧೆ ಬದಲು ಏನಾಗಿದೆ? ಅವನು ಅಂತ ಬಂದಿದೆ. ಸರಿನಾ? ಅವರು ಪತ್ರವನ್ನು ಬರೆಯುತ್ತಾಳೆ, ಅವಳು ಪತ್ರವನ್ನು ಬರೆಯುತ್ತಾಳೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಅವಳು ಪತ್ರವನ್ನು ಬರೆಯುತ್ತಾಳೆ. ಯಾಕೆಂದ್ರೆ ಅವಳು ಅಂದ್ರೆ ಇಲ್ಲಿ ಯಾರು? ಹುಡುಗಿ. ಇಲ್ಲಿ ರಾಧೆ ಅನ್ನೋದು ಹೆಸರು ಯಾರಿಗೆ ಬರುತ್ತೆ? ಹುಡುಗಿ. ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ರಾಧೆ ಹುಡುಗಿ ಇದ್ರೆ ಅಲ್ಲಿ ಅವಳು ಅಂತ ಬರುತ್ತೆ. ಅಕಸ್ಮಾತ್ ಅಲ್ಲಿ ಹುಡುಗ ಆಗಿದ್ರೆ ಅವನು ಅಂತ ಬರುತ್ತೆ. ಸರಿನಾ ಮಕ್ಳೇ? ನೆಕ್ಸ್ಟ್, ಯಾವುದಾದರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸುವುದಕ್ಕೆ ಡ್ಯಾಶ್ ಎನ್ನುವರು. ಯಾವುದಾದರೊಂದು ಅಕ್ಷರದ ಸಹಾಯದಿಂದ ಮಾತ್ರ ನಾವು ಅದನ್ನ ಉಚ್ಚಾರಣೆಯನ್ನ ಮಾಡಕ್ಕಾಗತ್ತೆ, ಇಲ್ಲ ಅಂದ್ರೆ ಖಂಡಿತ ಅದನ್ನ ನಾವು ಉಚ್ಚಾರಣೆಯನ್ನ ಮಾಡಕ್ಕಾಗೋದಿಲ್ಲ. ಯಾವುದದು? ವ್ಯಂಜನಗಳು, ಸ್ವರಗಳು, ಯೋಗವಾಹಗಳು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಯೋಗವಾಹಗಳು. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಸೊ ಇಲ್ಲಿ ಭಗೀರಥ ಪಾಠದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಭಗೀರಥ ಗಂಗೆಗೋಸ್ಕರ ಧ್ಯಾನವನ್ನ ಮಾಡ್ತಾನೆ, ತಪಸ್ಸನ್ನ ಮಾಡ್ತಾನೆ. ಏನಕ್ಕೆ ಗಂಗೆನ ಭೂಲೋಕಕ್ಕೆ ಕರೆಸ್ಬೇಕು? ತನ್ನ
ತಾತಂದಿರ ಅಂದ್ರೆ 60,000 ಜನ ತಾತಂದಿರಿಗೆ ಮೋಕ್ಷ ಸಿಗ್ಬೇಕು, ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ತಪಸ್ಸನ್ನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ತನ್ನ 60,000 ತಾತಂದಿರಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಇಲ್ಲಿ. ನೆಕ್ಸ್ಟ್, ವರ್ಗೀಯ ವ್ಯಂಜನದಲ್ಲಿರುವ ಒಟ್ಟು ವರ್ಗಗಳು. ವರ್ಗೀಯ ವ್ಯಂಜನ, ಇಲ್ಲಿ ವ್ಯಂಜನಗಳಲ್ಲಿ ನಾವು 2 ವಿಧಗಳಾಗಿ ಮಾಡ್ತೀವಿ, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಒಟ್ಟು ನಾವು 25 ಅಕ್ಷರಗಳನ್ನ ನೋಡ್ತೀವಿ. ಹಾಗೆ ಅದನ್ನ ನಾವು ಒಂದು ವರ್ಗಗಳಾಗಿ ಮಾಡಿದ್ದೀವಿ. ಯಾವ್ದೆಲ್ಲ ವರ್ಗಗಳು ಬರುತ್ತೆ, ಕ ವರ್ಗ, ಚ ವರ್ಗ, ಟ ವರ್ಗ, ಟ ವರ್ಗ, ಪ ವರ್ಗ. ಸೊ ಅಲ್ಲಿ ಒಟ್ಟು ಎಷ್ಟು ವರ್ಗಗಳಾಯ್ತು, 5 ವರ್ಗಗಳಾಯ್ತು. ಅಲ್ಲಿ ನನ್ಗೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ, 5 ವರ್ಗಗಳು ಕಾಣಿಸಿದೆ ಅಲ್ವಾ ಮಕ್ಕಳೇ, ಅಲ್ಲಿಗೆ ಸರಿಯಾದ ಉತ್ತರ 5 ವರ್ಗಗಳು. ಗಂಗೆ ಹರಿಯುವ ರಭಸವನ್ನು ಯಾರು ತಡೆದವರು? ಸೊ ಗಂಗೆಯ ರಭಸ ಅಂದ್ರೆ ಭೂಲೋಕಕ್ಕೆ ಆಕೆ ಬರ್ತಾ ಇದ್ದಾಳೆ, ಆಗಮಿಸಿದಾಳೆ ಅಂದ್ರೆ ಆಕೆ ತುಂಬಾನೇ ಫಾಸ್ಟ್ ಇರ್ತಾಳೆ, ತುಂಬಾ ಫಾಸ್ಟ್ ಹರಿತಾ ಇರ್ತಾರೆ ರಭಸವಾಗಿ, ಫೋರ್ಸ್ ಆಗಿ ಅಲ್ವಾ. ಆ ಫೋರ್ಸ್ ನ ತಡಿಬೇಕು, ರಭಸವನ್ನ ತಡಿಬೇಕು ಅಂದ್ರೆ ಯಾರು ಹೆಲ್ಪ್ ಮಾಡೋದ್ರಲ್ಲಿ, ಶಿವ. ಉಲ್ಲಾಸ, ಇದು ಯಾವ ಒತ್ತಕ್ಷರ ಪದ? ಇಲ್ಲಿ ನೀವು ಒತ್ತಕ್ಷರವನ್ನ ಗಮನಿಸ್ಬೇಕು, ಸಜಾತಿ ಒತ್ತಕ್ಷರನ ಅಥವಾ ವಿಜಾತಿ ಒತ್ತಕ್ಷರನ ಅಥವಾ ಬೇರೆ ಒತ್ತಕ್ಷರ ಯಾವ್ದಾದ್ರು ಬಂದಿದ್ಯಾ ಅಂದಾಗ ನೀವಲ್ಲಿ ನೋಡ್ಬೇಕು, ಲಾಗೆ ಲಾವತ್ಯ ಬಂದಿದೆ ಅಲ್ವಾ ಮಕ್ಕಳೇ, ಹಾಗಾಗಿ ಅದು ಸಜಾತಿ ಆಗುತ್ತೆ. ಹಾಗಾಗಿ ಸರಿದ ಉತ್ತರ ಯಾವುದು, ಸಜಾತಿ ಒತ್ತಕ್ಷರ. ಭಗೀರಥ ದೇವಲೋಕದಿಂದ ಯಾರನ್ನು ಕರೆಸುವುದಾಗಿ ತಪಸ್ಸು ಮಾಡಿದ? ಸೊ ಇಲ್ಲಿ ಭಗೀರಥ ದೇವಲೋಕದಿಂದ ಯಾರನ್ನ ಕರೆಸ್ಬೇಕು ತಪಸ್ಸು ಮಾಡ್ದ? ಗಂಗೆಗೋಸ್ಕರ. ಮೊದಲನೇ ತಪಸ್ಸು ಮಾಡಿದ್ಯಾರು, ಗಂಗೆಗೋಸ್ಕರ ತಪಸ್ಸು ಮಾಡಿದ್ದು ನೆನಪಿದೆ ಅಲ್ವಾ ಮಕ್ಕಳೇ. ಹಾಗಾಗಿ ಗಂಗೆ ಭೂಲೋಕಕ್ಕೆ ಬರಕ್ಕೆ ಕಾರಣ ಯಾರು, ಭಗೀರಥ. ಧ್ವಜ, ಈ ಪದವು ಯಾವ ಒತ್ತಕ್ಷರ ಪದಕ್ಕೆ ಸೇರಿದೆ? ಧ್ವಜ ಇದು ಯಾವ ಒತ್ತಕ್ಷರ ಪದ ನೋಡಿ, ಇಲ್ಲಿ ಧಾಗೆ ವಾವತ್ತು ಬಂದಿದೆ, ಅದು ಸಜಾತಿ ಆಗುತ್ತಾ? ಖಂಡಿತ ಇಲ್ಲ, ವಿಜಾತಿ ಅಲ್ವಾ. ಹಾಗಾಗಿ ಸರಿಯಾದ ಉತ್ತರ ವಿಜಾತಿ. ಶಿವನು ಗಂಗೆಯನ್ನು ಎಲ್ಲಿ ತಡೆದು ನಿಲ್ಲಿಸಿದರು? ಶಿವ ಗಂಗೆ ತುಂಬಾ ರಭಸವಾಗಿ ಹರಿದು ಬರ್ತಿರೋ ಕಾರಣಕ್ಕೆ ಆಕೆನ ತಡಿಬೇಕು. ಹೇಗೆ ತಡಿತಾನೆ ಶಿವ? ತನ್ನ ಜಟೆಯಲ್ಲಿ ತಡಿತಾನೆ ಶಿವ. ಹಾಗಾಗಿ ಸರಿಯಾದ ಉತ್ತರ ತನ್ನ ಜಟೆಯಲ್ಲಿ. ಅಸಾದ್ರು, ಅಸಾದ್ಲ, ಅಸಾಧ್ಯ, ಅಸಾಧ್ಯತ, ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ. ಅಲ್ಲಿ ನೀವು ಸರಿಯಾಗಿ ಗಮನ ಇಟ್ಟು ನೋಡ್ಬೇಕು ಮಕ್ಕಳೇ, ಎಲ್ಲ ಅಕ್ಷರಗಳು ಸರಿಯಾಗೇ ಇದೆ, ಆದ್ರೆ ಒತ್ತಕ್ಷರಗಳು ಏನಾಗಿದೆ, ತಪ್ಪಾಗಿದೆ ಅಲ್ವಾ. ಹಾಗಾಗಿ ಸರಿಯಾಗಿ ಅರ್ಥಪೂರ್ಣವಾಗಿರುವಂತ ಪದವನ್ನ ನಾವೀಗ ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಗಮನಿಸಿದಲ್ವಾ, ಆ 4 ಪದಗಳಲ್ಲಿ 3ನೇ ಪದ ಕರೆಕ್ಟ್ ಆಗಿದೆ. ಇಲ್ಲಿ ಆಪ್ಷನ್ಸ್ ಅಲ್ಲೂ ಕೂಡ ನಾನು ನಿಮ್ಗೆ 3 ಪದಗಳನ್ನ ಕೊಟ್ಟಿದ್ದೀನಿ, ಅದರಲ್ಲಿ ಮೊದಲನೇ ಪದ ಅಸಾಧ್ಯ ಅನ್ನೋ ಪದ ಕರೆಕ್ಟ್ ಆಗಿದೆ. ಗಂಗೆ ಯಾರ ಆಶ್ರಮವನ್ನು ಕೊಚ್ಚಿಕೊಂಡು ಹೋದಳು? ಗಂಗೆ ರಭಸವಾಗಿ ಹರಿತಾ ಇರ್ಬೇಕಾದ್ರೆ ಶಿವ ಏನ್ ಮಾಡ್ತಾನೆ, ತನ್ನ ಜೊತೆಯಲ್ಲಿ ಬಂಧಿಸ್ಕೊತಾನೆ. ಹಾಗೆ ಮತ್ತೆ ಹರಿದು ಬರ್ತಿರ್ಬೇಕಾದ್ರೆ, ಅಂದ್ರೂ ಎಷ್ಟು ಫೋರ್ಸ್ ಆಗಿ ಹರಿತಾ ಇರುತ್ತೆ ಗಂಗೆ, ಹಾಗೆ ಹರಿದು ಬರ್ತಿರ್ಬೇಕಾದ್ರೆ ಒಬ್ಬ ಋಷಿ ಮುನಿಗಳ ಆಶ್ರಮವನ್ನ ಕೊಚ್ಕೊಂಡು ಹೋಗ್ಬಿಡತ್ತೆ. ಆ ಋಷಿ ಮುನಿಗಳು ಯಾರದು? ಜಹನ್ನು ಮಹರ್ಷಿ. ಸರಿಯಾದ ಒತ್ತಕ್ಷರ ಪದವನ್ನು ಗುರುತಿಸಿ. ಪ್ರಯತ್ನ, ಪಯತ್ಸ, ಪಯತ್ತ. ಸೊ ಇಲ್ಲಿ ಸರಿಯಾದ ಒತ್ತಕ್ಷರ ಪದವನ್ನ ನೀವು ಸೆಲೆಕ್ಟ್ ಮಾಡಬೇಕು. ಹಾಗಾಗಿ ಮೊದಲನೇ ಪದ ಪ್ರಯತ್ನ ಅನ್ನೋ ಪದ ಅಲ್ಲಿ ಸರಿಯಾಗಿದೆ ಮಕ್ಕಳೇ. ಮಹರ್ಷಿಯು ಗಂಗೆಯನ್ನು ಎಲ್ಲಿಂದ ಹರಿಯಲು ಬಿಟ್ಟರು? ಮಹರ್ಷಿಗಳು, ಜಹನ್ ಮಹರ್ಷಿಯರು ಮತ್ತೆ ಗಂಗಾ ನದಿಯನ್ನ ಅವರು ಭೂಮಿಗೆ ಹರಿಯೋದಕ್ ಬಿಡ್ತಾರೆ. ಯಾವುದ್ರ ಮೂಲಕ ಹರಿಯೋದಕ್ ಬಿಡ್ತಾರೆ? ತನ್ನ ಕಿವಿಗಳ ಮೂಲಕ ಗಂಗೆಯನ್ನ ಹರಿಯೋದಕ್ಕೆ ಬಿಡ್ತಾರೆ. ನಾಮಪದವನ್ನು ಗುರುತಿಸಿ. ಅರಮನೆ, ನೀವು, ಅವಳು. ಇಲ್ಲಿ ಹೆಸರನ್ನ ನೀವು ಸೂಚಿಸ್ಬೇಕು. ನೀವು, ಅವಳು ಅನ್ನೋದು ಏನಾಗುತ್ತೆ? ಸರ್ವನಾಮ ಪದ ಆಗುತ್ತೆ. ಆದ್ರೆ ಅರಮನೆ ಅನ್ನೋದು ಏನಾಗುತ್ತೆ? ಒಂದು ಮನೆಯ ಒಂದು ಹೆಸರಾಗಿರ್ಬೋದು, ಅಥವಾ ಒಂದು ಸ್ಥಳದ ಹೆಸರಾಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಅಲ್ಲಿ ಅರಮನೆ ಅನ್ನೋದು ಏನೋ ಒಂದು ಪದ ಆಗಿರೋದ್ರಿಂದ ಹೆಸರು ಅನ್ನೋದು ಸೂಚಿಸ್ತೀವಿ ನಾವಲ್ವಾ. ಹಾಗಾಗಿ ಅದನ್ನ ನಾವು ನಾಮಪದ ಅಂತ ಕರಿತೀವಿ. ಚಿಂತಿಸುತ್ತಿದ್ದನು, ಈ ಪದವನ್ನು ಬಿಡಿಸಿದಾಗ. ಸೊ ಇಲ್ಲಿ ಈ ಪದವನ್ನು ನಾವು ಬಿಡಿಸಿದಾಗ ಏನಾಗುತ್ತೆ? ಚಿಂತಿಸುತ್ತಾ ಪ್ಲಸ್ ಇದ್ದನು, ಚಿಂತಿಸುತ್ತಾ ಪ್ಲಸ್ ಇದ್ದನು, ಚಿಂತಿಸುತ್ತಾ ಪ್ಲಸ್ ಇದ್ದನು, ಚಿಂತಿಸುತ್ತಾ ಪ್ಲಸ್ ಇದ್ದನು. ಅಲ್ಲಿ ನೋಡಿ ಒತ್ತಕ್ಷರ ಇದೆ, ಕಾಣಿಸಿದೆ ಅಲ್ವಾ.
ಮೊದಲನೇ ಲೈನ್ ನೀವು ನೋಡ್ತೀರಾ ಚಿಂತಿಸುತ್ತಾ ಅಂತ ಇರೋದ್ರಲ್ಲಿ ಏನಾಗುತ್ತೆ, ದೀರ್ಘ ಸ್ವರ ಬರುತ್ತೆ. ಅದರಲ್ಲೆಲ್ಲೂ ಕೂಡ ನಾನು ದೀರ್ಘ ಸ್ವರ ಸೇರಿಸಿಲ್ಲ. ಚಿಂತಿಸುತ್ತಿದ್ದನು, ತಿ ಥ ಪ್ಲಸ್ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ತಿ ಆಗುತ್ತೆ ಅಲ್ವಾ. ಹಾಗಾಗಿ ಅಲ್ಲಿ ನೀವು ಸರಿಯಾಗಿ ಗಮನ ಇಟ್ಟು ನೀವು ಅದನ್ನ ನೋಡ್ಬೇಕು. ಪಕ್ವ ಪದದ ಅರ್ಥ ಹೂವು, ಕಾಯಿ, ಮಾಗಿದ. ಮಾಗಿದ ಇದನ್ನ ನೀವು ಎಲ್ಲಿ ನೋಡ್ತೀರಾ, ಪ್ರಾಮಾಣಿಕ ಬಾಲಕ ಪಾಠದಲ್ಲಿ ನೀವು ನೋಡ್ತೀರಾ. ಪಕ್ವ ಅಂದ್ರೆ ಹಣ್ಣೆಲ್ಲ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಣ್ಣಾಗಿರುವಂತ ಹಣ್ಣುಗಳನ್ನ ಅಥವಾ ಮರದಲ್ಲಿ ಹಣ್ಣಾಗಿರುವಂತ ಅಥವಾ ಇನ್ನು ಹಣ್ಣಾಗ್ತಿರುವಂತದನ್ನ ಕಿತ್ಕೊಂಡು ಅವರು ತಿನ್ನೋದಕ್ಕೆ ಶುರು ಮಾಡ್ತಾರೆ ಅಲ್ವಾ. ಸೊ ಅಲ್ಲಿ ಮಾಗಿದ ಚೆನ್ನಾಗಿ ಹಣ್ಣಾಗಿರುವಂತ ಹಣ್ಣುಗಳನ್ನ ಕಿತ್ಕೊಂಡು ತಿನ್ನುವಂಥದ್ದು. ಮುನಿ ಪದದ ನಾನಾರ್ಥ ರೂಪ. ಸೊ ಇಲ್ಲಿ ಮುನಿ ಅನ್ನೋ ಪದಕ್ಕೆ ನಾವು 2 ಅರ್ಥಗಳನ್ನ ಬರೀಬೇಕು ಮಕ್ಕಳೇ. ಸೊ ಇಲ್ಲಿ ಸರಿಯಾದ ಪದ ಯಾವುದು, ಋಷಿ, ತಪಸ್ವಿ. ಮಕ್ಕಳು ತೋಪನ್ನು ಪ್ರವೇಶಿಸಲು ಕಾರಣ. ಪ್ರಾಮಾಣಿಕ ಬಾಲಕದಲ್ಲಿ ಮಕ್ಕಳು ಮಾವಿನ ಮರದ ತೋಪಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ, ಹಣ್ಣುಗಳನ್ನ ತಿನ್ನೋ ಆಸೆಗೋಸ್ಕರ ಹೋಗ್ತಾರೆ ಅಲ್ವಾ. ಹಾಗಾಗಿ ಮೊದಲನೇ ಆಪ್ಷನ್ಸ್ ಏನಿದೆ ಅದು ಸರಿಯಾಗಿದೆ ಮಕ್ಕಳೇ. ಶಾಸ್ತ್ರಿ ಅವರು ಯಾವ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕಿಂತ ಮುಂಚೆ ಅವರು ಒಂದು ಮಂತ್ರಿ ಪದವಿಯನ್ನು ಸ್ವೀಕರಿಸಿದ್ರು. ಯಾವ್ದು ಮಂತ್ರಿ ಪದವಿ, ರೈಲ್ವೆ ಸಚಿವರಾಗಿ, ರೈಲ್ವೆ ಮಂತ್ರಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಿದ್ರು. ಗಟ್ಟಿ ಪದದ ವಿರುದ್ಧ ಪದ ದ್ರವ, ಮೃದು, ಅನಿಲ. ಮೃದು, ಗಟ್ಟಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ, ಆದ್ರೆ ಮೃದು ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮಕ್ಕಳು ಯಾರನ್ನು ಕಂಡು ಗಲಿಬಿಲಿಗೊಂಡರು. ಮಕ್ಕಳು ಮಕ್ಕಳೆಲ್ಲ ಮರಕ್ಕೆ ಹತ್ಬಿಟ್ಟು ಹಣ್ಣನ್ನ ಕಿತ್ಕೊಂಡು ತಿಂತಾ ಇದ್ರು ಅಲ್ವಾ. ಆ ಟೈಮ್ಗೆ ಯಾರೋ ಒಬ್ರು ಬರೋದಕ್ಕೆ ನೋಡ್ಕೊಂಡು ಹೆದರ್ಕೊಂಡ್ರ ಅಥವಾ ಇನ್ನೇನಕ್ಕಾದ್ರೂ ಹೆದರ್ಕೊಂಡ್ರ, ಮಾಲೀಕನನ್ನ ನೋಡಿ ಅವ್ರು ಏನ್ ಮಾಡಿದ್ರು, ತುಂಬಾನೇ ಹೆದರ್ಕೊಂಡ್ರು. ಹಾಗಾಗಿ ಎಲ್ಲ ಹೊಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಬಾಲಕ ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ ಅವ್ರು ಏನ್ ಮಾಡಿದ್ರು, ಅಲ್ಲೇ ಉಳ್ಕೊಂಡ್ರು. ಶಾಸ್ತ್ರಿ ಅವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿತು. ಯಾವ ಗೌರ್ಮೆಂಟ್ ಅಂದ್ರೆ ಸರ್ಕಾರ ಪ್ರಶಸ್ತಿಯನ್ನು ಕೊಡ್ತು. ಯಾವ್ದು ಪ್ರಶಸ್ತಿ ಕೊಡ್ತು, ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಕಿಚ್ಚು ಪದದ ಅರ್ಥ ನೀರು, ಬೆಂಕಿ, ಗಾಳಿ. ಬೆಂಕಿ. ಯಾರು ಭಾರತ ದೇಶದ ಪ್ರಥಮ ಪ್ರಧಾನಿಯಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಧಾಕೃಷ್ಣ. ಜವಾಹರ್ಲಾಲ್ ನೆಹರು. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು. ಗರಿಮುರಿ ಜರತಾರಿ, ಗೊಂಬೆಯ ಹೂವಿನ. ಗರಿಮುರಿ ಜರತಾರಿ. ನೇತೃತ್ವ ಪದದ ಅರ್ಥ ಸಹಾಯಗಾರ, ಸೇವಕ, ಮುಂದಾಳತ್ವ. ಮುಂದಾಳತ್ವ. ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು. ಸೊ ಇಲ್ಲಿ ಸಂಕ್ರಾಂತಿ ಪದ್ಯದಲ್ಲಿ ಬರುವಂತ ಒಂದಿದು. ಸೊ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಹಸುಗಳಿಗೆ ಪೂಜೆ ಮಾಡಿ ನಾವ್ ಏನೆಲ್ಲ ಕೊಡ್ತೀವಿ ಅಲ್ವಾ. ಆವತ್ತಿನ ದಿನ ಮಾಡಿದಂತ ದೇವರುಗಳಿಗೆ ನೈವೇದ್ಯಗಳನ್ನ ನಾವು ತಿನ್ನಿಸ್ತೀವಿ. ಹಾಗೆ ಹಸುಗಳಿಗೂ ಕೂಡ ಅದೇ ನೈವೇದ್ಯಗಳನ್ನ ತಿನ್ಸೋದು, ಮತ್ತೆ ಅದ್ರ ಜೊತೆಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೂಡ ಹಸುಗಳಿಗೆ ತಿನ್ಸಿ ಏನ್ ಮಾಡ್ತೀವಿ, ಅದ್ರ ಆಶೀರ್ವಾದವನ್ನ ನಾವು ತಗೋತೀವಿ. ಶಾಸ್ತ್ರಿ ಅವರು ಜನತೆಗೆ ನೀಡಿದ ಘೋಷವಾಕ್ಯ ಯಾವುದು. ಜೈ ಜವಾನ್ ಜೈ ಕಿಸಾನ್. ಶಿಕ್ಷಕಿ ಪದದ ಪುಲ್ಲಿಂಗ ರೂಪ. ಇಲ್ಲಿ ಶಿಕ್ಷಕಿ ಅನ್ನೋದೇನು, ಸ್ತ್ರೀಲಿಂಗ ಅಲ್ವಾ. ಹಾಗಾಗಿ ಇದು ನಾವು ಹುಡುಗರಿಗೆ ಯಾವ ರೀತಿ ಕರಿತೀವಿ, ಶಿಕ್ಷಕ. ಇನ್ನೆಂದೂ ಇಂತಹ ತಪ್ಪು ಮಾಡುವುದಿಲ್ಲ. ಈ ಮಾತನ್ನ ಹೇಳಿದವರು ಯಾರು, ಬಾಲಕ ಮಾಲೀಕನಿಗೆ ಹೇಳ್ತಾನೆ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು. ಊಟ ಕೊಡುವರು, ಎಳ್ಳು ಎಲಚಿ ಅಚ್ಚನ್ನು ಮಡಲಿಗೆ ಸುರಿಯುವರು, ಆಟ ಆಡುವರು. ಎಳ್ಳು ಎಲಚಿ ಅಚ್ಚನ್ನು ಮಡಲಿಗೆ ಸುರಿಯುವರು ಅಂದ್ರೆ ಮಕ್ಕಳನ್ನ ಸಾಲ ಕೂರಿಸಿ ಮನೆ ಮೇಲೆ ಅವ್ರ ಮಡ್ಲಿಗೆ ನಾವೇನ್ ಮಾಡ್ತೀವಿ, ಈ ರೀತಿ ಎಳ್ಳು ಎಲಚಿ ಅಚ್ಚನ್ನ ಅವ್ರ ಮಡ್ಲಿಗೆ ಸುರಿತೀವಿ. ಸುರಿದು ಏನ್ ಮಾಡ್ತೀವಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೊಡ್ಡವರು ಆಶೀರ್ವಾದವನ್ನ ಮಾಡುವಂಥದ್ದು. ಲಿಂಗಗಳು ಎಂದರೇನು. ಗಂಡು ಹೆಣ್ಣು ವಸ್ತುಗಳನ್ನು ಸೂಚಿಸುವ ಪದ, ಸಂಖ್ಯೆಯನ್ನು ಸೂಚಿಸುವ ಪದ, ಅರ್ಥಕ್ಕೆ ಅನುಗುಣವಾಗಿ ಸೂಚಿಸುವ ಪದ. ಇಲ್ಲಿ ಗಂಡು ಹೆಣ್ಣು ವಸ್ತುಗಳನ್ನ ಸೂಚಿಸೋದಕ್ಕೆ ನಾವು ಲಿಂಗಗಳು ಅಂತ ಕರಿತೀವಿ. ಕುರ್ಚಿ ಈ ಪದವು ಯಾವ ಲಿಂಗಕ್ಕೆ ಸೇರಿದೆ. ಈಗ ಕುರ್ಚಿ ಅನ್ನೋ ಪದ ಯಾವ ಲಿಂಗಕ್ಕೆ ಸೇರಿದೆ. ಲಿಂಗಗಳಲ್ಲಿ 3 ವಿಧ. ಒಂದು ಸ್ತ್ರೀಲಿಂಗ, ಪುಲ್ಲಿಂಗ, ಇನ್ನೊಂದು ನಪುಂಸಕ ಲಿಂಗ. ಇಲ್ಲಿ ಪುಲ್ಲಿಂಗ ಅನ್ನೋದು ಹುಡುಗರಿಗೆ ಕರೆಯುವಂಥದ್ದು, ಬಾಲಕರಿಗೆ ಕರೆಯುವಂಥದ್ದು. ಸ್ತ್ರೀಲಿಂಗ ಅಂದ್ರೆ ಹುಡುಗಿಯರಿಗೆ, ಬಾಲಕಿಯರಿಗೆ ಕರೆಯುವಂಥದ್ದು. ನಪುಂಸಕ ಲಿಂಗ ಅಂದ್ರೆ ವಸ್ತುಗಳಿಗೆ, ಪ್ರಾಣಿಗಳಿಗೆ ಈ ರೀತಿ ನಾವು ಸೂಚಿಸೋದಕ್ಕೆ ನಾವೇನಂತ ಕರಿತೀವಿ, ನಪುಂಸಕ ಲಿಂಗ. ಸೊ ಇಲ್ಲೂ ಕೂಡ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಸರ್ವನಾಮ ಎಂದರೇನು.
ನಾಮಪದಗಳ ಬದಲಾಗಿ ಬಳಸುವ ಪದ, ಸ್ವರಗಳ ಬದಲಾಗಿ ಬಳಸುವ ಪದ, ಅರ್ಥಕ್ಕೆ ಅನುಗುಣವಾಗಿ ಬಳಸುವ ಪದ. ಇಲ್ಲಿ ನಾಮಪದ ಅಂದ್ರೆ ಸರ್ವನಾಮ ಅಂದ್ರೆ ನಾಮಪದಗಳ ಬದಲಾಗಿ ಬಳಸುವಂತ ಪದ. ಹೆಸರನ್ನ ನಾವು ಪ್ರತಿ ಸಲ ಸೂಚಿಸೋದಿಲ್ಲ. ಒಂದೆರಡು ಸಲ ಅಷ್ಟೇ ನಾವು ಹೆಸರು ಹಿಡಿದು ಕರೆಯುವಂಥದ್ದು. ಇನ್ ಪ್ರತಿ ಸಲ ನಾವ್ ಏನ್ ಮಾಡ್ತೀವಿ, ಅವರು, ಅವಳು, ಅವನು ಈ ರೀತಿ ಕರೆಯುವಂಥದ್ದು. ರಾಜ ಪದದ ಸ್ತ್ರೀಲಿಂಗ ರೂಪ. ಸೊ ಇಲ್ಲಿ ರಾಜ ಅನ್ನೋದು ಪುಲ್ಲಿಂಗ ಆಗುತ್ತೆ. ಹಾಗೆ ರಾಜಗೆ ಸ್ತ್ರೀಲಿಂಗ ಅಂದ್ರೆ ಯಾವುದು, ರಾಣಿ. ಚಳುವಳಿ ಪದದ ಅರ್ಥ ಘರ್ಷಣೆ, ಆಂದೋಲನ, ಮಾರುಕಟ್ಟೆ. ಆಂದೋಲನ. ಸಾಧ್ಯ ಪದದ ವಿರುದ್ಧ ಪದ ಪರೋಕ್ಷ, ಅಸಾಧ್ಯ, ನ್ಯಾಯ. ಅಸಾಧ್ಯ. ಇಲ್ಲಿ ಆಪೋಸಿಟ್ ವರ್ಡ್ ನ ನೀವು ಬರೀಬೇಕು ಮಕ್ಕಳೇ. ಸೊ ಇಲ್ಲಿಗೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಲ್ವಾ? ಯಾರೆಲ್ಲ ಎಷ್ಟು ಕರೆಕ್ಟ್ ಆನ್ಸರ್ ಬರ್ದಿದ್ರ, ಯಾರೆಲ್ಲ ಕೆಲವರು ತಪ್ಪು ಆನ್ಸರ್ ಬರ್ದಿದ್ರ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ನೋಡಿ ಬರೀರಿ, ಸರಿನಾ ಮಕ್ಕಳೇ? ಹಾಗಿದ್ರೆ ಮತ್ತೆ ನಾನು ನಿಮ್ಮನ್ನ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಧನ್ಯವಾದಗಳು.